ನಿಮ್ಮೆಲ್ಲರನ್ನ ವಂದಿಸ್ತೇನೆ. ದೇವರನ್ನ ನಂಬಬೇಕು ಎನ್ನುವಾಗ ಅನೇಕ ಜನರು ಯೇಸುವನ್ನ ಪ್ರವಾದಿಯಾಗಿ, ಒಳ್ಳೆಯ ಬೋಧಕನಾಗಿ, ಅದ್ಭುತಗಳನ್ನ ಮಾಡುವವನಾಗಿ ಅನೇಕ ರೀತಿಯಾಗಿ ನಂಬುವಂತ ಜನರು ಈ ಭೂಮಿಯಲ್ಲಿದ್ದಾರೆ. ಆದರೆ ನಾವು ಯೇಸುವನ್ನ ಹೇಗೆ ನಂಬಬೇಕು, ನಾವು ಆತನನ್ನ ಹೇಗೆ ನಂಬಬೇಕೆನ್ನುವುದನ್ನ ಯೇಸು ಸ್ವಾಮಿ ಬಯಸುವನಾಗಿದ್ದಾನೆ. ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯವನ್ನ ನಾವು ನೋಡಿದ್ರೆ ನಮಗದರಲ್ಲಿ ಹೇಳುತ್ತದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಪ್ರೀತಿ ದೇವ ಜನರೇ, ಯೇಸು ಸ್ವಾಮಿ ಲೋಕ ರಕ್ಷಕನಾಗಿ, ದೇವಕುಮಾರನಾಗಿ ನಮಗೋಸ್ಕರ ಈ ಭೂಮಿಗೆ ಇಳಿದು ಬಂದನು. ಮನುಷ್ಯರೆಲ್ಲರೂ ಪಾಪದಲ್ಲಿದ್ದರಿಂದ ಯೇಸು ಸ್ವಾಮಿ ಮನುಷ್ಯರ ಪಾಪವನ್ನ ಈ ಭೂಮಿಯ ಮೇಲೆ, ಆತನ ಶಿಲುಬೆಯ ಮೇಲೆ ನಮ್ಮೆಲ್ಲರಿಗೋಸ್ಕರ ಹೊತ್ತುಕೊಂಡನು. ಇದನ್ನ ನಾವು ನಂಬಬೇಕು ಎನ್ನುವುದಾಗಿ ಯೇಸು ಬಯಸುವನಾಗಿದ್ದಾನೆ. ನನ್ನ ಪಾಪಕ್ಕೆ, ನನ್ನ ಶಾಪಕ್ಕೋಸ್ಕರ ಯೇಸು ಆ ಶಿಲುಬೆಯಲ್ಲಿ ಪ್ರಾಣವನ್ನು ಕೊಟ್ಟನು ಎಂಬುದಾಗಿ ನಾವು ನಂಬಬೇಕು. ಯೇಸು 3ನೇ ದಿವಸದಲ್ಲಿ ಆತನು ಮರಣದಿಂದ ಎದ್ದನು ಎನ್ನುವಂಥ ರೀತಿಯಲ್ಲಿ ನಾವು ನಂಬುವಂಥದ್ದಾದ್ರೆ ಆತನ ಜೀವವನ್ನು ನಾವು ಅನುಭವಿಸಬಹುದು. ಆತನನ್ನು ನಂಬುವಂಥದ್ದಾದ್ರೆ ಆತನ ನಮಗೋಸ್ಕರ ತಿರುಗಿ ಬರುವವನಾಗಿದ್ದಾನೆ. ನಾವು ನೋಡುತ್ತೀವಿ, ಯೇಸು ಸ್ವಾಮಿ ಒಬ್ಬ ಕುರುಡನನ್ನ ವಾಸಿ ಮಾಡಿ ಅವನಿಗೆ ಹೇಳಿದಂಥ ವಿಷಯ ಏನಂದ್ರೆ, ನೀನು ಮೆಸ್ಸಿಯನನ್ನ, ಮನುಷ್ಯ ಕುಮಾರನನ್ನ ನಂಬುತ್ತೀಯ, ನಾನೇ ಆ ಮನುಷ್ಯ ಕುಮಾರನ ಎಂಬುದಾಗಿ ಹೇಳುವನಾಗಿದ್ದಾನೆ. ಸಮರಿಯ ಸ್ತ್ರೀಗೆ ತನ್ನನ್ನೇ ತಾನು ಪ್ರಕಟಿಸಿಕೊಳ್ಳುವನಾಗಿದ್ದಾನೆ. ಲಾಜರನು ಸತ್ತಂತ ಪರಿಸ್ಥಿತಿಯಲ್ಲಿದ್ದಾಗ ಆತನು ಹೇಳುವಂತ ಮಾತೇನೆಂದ್ರೆ, ನನ್ನನ್ನು ನಂಬುವವನು ಸತ್ತರೂ ಬದುಕುವನು ಎಂಬುದಾಗಿ ಹೇಳುವನಾಗಿದ್ದಾನೆ. ಪ್ರೀತಿ ದೇವಜನರೇ, ಈ ಎಲ್ಲಾ ವಿಷಯಗಳಿಂದ, ಯೋಹಾನ ಸುವಾರ್ತೆಯಿಂದ ನಮಗೆ ಗೊತ್ತಾಗುವಂತ ವಿಷಯ ಏನಂದ್ರೆ, ಯೇಸು ಸ್ವಾಮಿ ಮಾತ್ರನೇ ನಮಗೆ ಮುಕ್ತಿಯನ್ನ, ನಿತ್ಯ ಜೀವವನ್ನ ಕೊಡುವಂತ ದೇವರು. ಯೇಸು ಸ್ವಾಮಿ, ನಾನೇ ಮಾರ್ಗವು, ಸತ್ಯವೂ, ಜೀವವು, ಪುನರುತ್ಥಾನವೂ ಆಗಿದ್ದೇನೆ, ನಾನೇ ಈ ಲೋಕ ರಕ್ಷಕನು, ನಾನೇ ಪಾಪದಿಂದ ಬಿಡಿಸುವವನು ಎಂಬುದಾಗಿ ನಮಗೆ ಹೇಳುವವನಾಗಿದ್ದಾನೆ. ಆದುದರಿಂದ ಯೇಸುವನ್ನ ದೇವಕುಮಾರನಾಗಿ, ರಕ್ಷಕನಾಗಿ ನಾವು ನಂಬಿ ಆತನ ಬರುವಿಕೆಗೋಸ್ಕರ ಆ ನಂಬಿಕೆಯಿಂದ ಸಿದ್ಧರಾಗಿರೋಣ. ದೇವರ ವಾಕ್ಯದಿಂದ ನಿಮ್ಮನ್ನು ಆಶೀರ್ವದಿಸಲಿ.